ದಲ್ಲಿ ನೀವು ಹಾಕಿದ್ದೀರಿ. ನಾನಾಗಲೇ ಒಂದೇ ಒಂದು ಹೇಳಿರೋದು, SP ಅವ್ರಿಗೂ ನಾನು ಮಾತಾಡಿದ್ದೀನಿ, ಅವರು ಕೂಡ ನನಗೆ ಅಪ್ಡೇಟ್ ಮಾಡಿದ್ದಾರೆ. ಯಾರೇ ಕಾನೂನಲ್ಲಿ ಯಾರೇ ತಪ್ಪು ಮಾಡಿದರೆ ನಮ್ಮ ಅಧಿಕಾರಿಗಳನ್ನು ರಕ್ಷಣೆ ಮಾಡೋದು ನಮ್ಮ ಸರ್ಕಾರದ ಜವಾಬ್ದಾರಿ. ಅದರಲ್ಲೂ ಒಬ್ಬ ಹೆಂಗಸು ಅಂದರೆ ಮಹಿಳೆ ಅಧಿಕಾರಿನ ನಾವು ಭಾಳ ಇಂಪಾರ್ಟೆಂಟಾಗಿ ತೊಗೋಬೇಕು. ಜನರಲ್ಲಕ್ಕಿಂತನೂ ಅವರಿಗೆ ರಕ್ಷಣೆ ಕೊಡಬೇಕು. ಅದು ನಮ್ಮ ಮೇನ್ ಪ್ರಯಾರಿಟಿ. ಆಗಲೇ ಐ ಥಿಂಕ್ FIR ಮಾಡಿದ್ದಾರೆ. ಕಣ್ಣಿಗೆ ಕಾಣ್ತಕ್ಕಂಥ 3 ಜನರನ್ನ ಅರೆಸ್ಟು ಕೂಡ ಮಾಡಿದ್ದಾರೆ. ಇದು ಇನ್ವೆಸ್ಟಿಗೇಷನ್ ಆಗ್ತಿದ್ದಂಗೆ ಇನ್ನೇನೇನಾಗುತ್ತೆ ಅದನ್ನು ಕಾನೂನುಬದ್ಧವಾಗಿ ಆ್ಯಕ್ಷನ್ ತೊಗೊಳ್ತಾರೆ. ಅವ್ರಿಗೆ ಬಿಟ್ಬಿಡೋಣ, ಯಾವುದೇ ಥರದ ಕಾಂಪ್ರಮೈಸ್ ಇರೋದಿಲ್ಲ. ಅಲ್ಲ, BJPಗೆ ನಾನು ಉತ್ತರ ಕೊಡೋಕ್ಕೆ ಬಂದಿಲ್ಲ. ಅವ್ರ ಅಧಿಕಾರದಲ್ಲಿ ಇಲ್ಲ. ಅವ್ರ ಆರೋಪ ಅವ್ರು ಹೇಳ್ಕಿಂತ ಕೂತ್ಕೊಳ್ಳಿ. ನಾನು ಆರೋಪಿ ಅಂದರೆ ಇನ್ವೆಸ್ಟಿಗೇಷನ್ ಆದಾಗ ತಾನೆ, ನಿಮಗೆ ಇನ್ವೆಸ್ಟಿಗೇಷನ್ ತಾನೆ. ನನಗೇನಾದ್ರು ಹೆಚ್ಚು ಮಾಡೋಕ್ಕೆ ಹೋದರೆ ನೀವು ಕವರ್ ಮಾಡ್ತೀರಾ ಅಂತ ಹೇಳಿದ್ರೆ, ನೋ ಕವರಿಂಗ್ ಬಿಸ್ನೆಸ್. ನಮ್ಮ ಸರ್ಕಾರದಲ್ಲಿ ಕಾನೂನು ಚೆನ್ನಾಗಿ ಕೆಲಸ ಮಾಡುತ್ತೆ. ಮುಂಚೆನೂ ಕೂಡ ನೀವೆಲ್ಲ ನೋಡಿದಿರಿ. ಯಾವ ವಿಚಾರ ನಾನು ತೆಗೆಯೋದು ಬೇಡ. ಎಲ್ಲ ಹಬ್ಬಗಳಲ್ಲಿ ಎಲ್ಲದರಲ್ಲೂ ಕೂಡ ಏನೇನಾದಾಗ ಏನೇನು ಕಾನೂನು ಬರಬೇಕೋ ಕಾನೂನು ಬಂದು ಆ ಕೆಲಸ ಮಾಡಿದೆ, ಆರಾಮಾಗಿದ್ದೀವಿ. ಬೇಡ, ಕಾನೂನು ಸ್ಟ್ರಿಕ್ಟ್ ಆಗಿರ್ತದೆ. ನಾನು SP ಅವ್ರಿಗೂ ಹೇಳಿದ್ದೀನಿ, ಫುಲ್ ಫ್ರೀಡಮ್ ಇರುತ್ತೆ, ಡೋಂಟ್ ವರಿ.